ಹಾಯ್ ಸ್ಪರ್ಧಾರ್ಥಿಗಳೇ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDOನಲ್ಲಿ ಕಾರ್ಯನಿರ್ವಹಿಸುವಂಥ ಪ್ರಾಜೆಕ್ಟ್ ವಿಜ್ಞಾನಿ ಎಂಬ ಹುದ್ದೆ ಇದೆ. ಈ ಹುದ್ದೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. ನೋಡೋಕ್ಕಿಂತ ಮುಂಚೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಹಾಗಾದರೆ ನೋಡೋಣ. ವೇಕೆನ್ಸಿಯ ಬಗ್ಗೆ ನೋಡೋಣ. ಈಗ ವೇಕೆನ್ಸಿ ಬಂದುಬಿಟ್ಟು ಒಂದು ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್. ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಸಬ್ಜೆಕ್ಟ್ ತೆಗೆದುಕೊಂಡವರು ಪ್ರಥಮ ದರ್ಜೆ ಡಿಗ್ರಿಯಲ್ಲಿ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂಡಿರಬೇಕು ಮತ್ತು 10 ವರ್ಷದ ಎಕ್ಸ್ಪೀರಿಯೆನ್ಸ್ ಇವರಿಗೆ ಇರಬೇಕಾಗ್ತದೆ. ಮತ್ತು ಮಾಸ್ಟರ್ ಡಿಗ್ರಿಯಲ್ಲಿ ಮಾಡಿದವರಿಗೆ 3 ವರ್ಷದ ಎಕ್ಸ್ಪೀರಿಯೆನ್ಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಒಳಗೆ. ಎರಡನೇದಾಗಿ 10 ವೇಕೆನ್ಸಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಇದರಲ್ಲಿ ಕ್ವಾಲಿಫಿಕೇಷನ್ ಇದು ಕೂಡ ಪ್ರಥಮ ದರ್ಜೆಯ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯಲ್ಲಿ ಪಾಸಾಗಿರಬೇಕು. ಮಿನಿಮಮ್ 5 ವರ್ಷ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳುವಳಿಕೆ ಇರಬೇಕು ಮತ್ತು ಎಕ್ಸ್ಪೀರಿಯೆನ್ಸ್ ಇರಬೇಕು. ಮುಂದೆ ವೇಕೆನ್ಸಿ 7 ವೇಕೆನ್ಸಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಕ್ವಾಲಿಫಿಕೇಷನ್ ಅದೇ ರೀತಿ ಮೇಲಿನ ರೀತಿ ಇರುತ್ತದೆ. ಇದರಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು 3 ವರ್ಷ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರ್ತದೆ. ಇದರಲ್ಲಿ ಡಿಸೈನ್, ಡೆವಲಪ್ಮೆಂಟ್ ಮತ್ತು ಟೆಸ್ಟಿಂಗ್ ಆಫ್ ಎಲೆಕ್ಟ್ರಾನಿಕ್ಸ್, RF ಸಿಸ್ಟಮ್, ಸಬ್ ಸಿಸ್ಟಮ್ಗಳ ಎಕ್ಸ್ಪೀರಿಯೆನ್ಸನ್ನು 3 ವರ್ಷಗಳ ಕಾಲ ಹೊಂದಿರಬೇಕು ಅವರು. 4ನೇದಾಗಿ 2 ವೇಕೆನ್ಸಿ ಖಾಲಿ ಇದ್ದು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್. ಇದರಲ್ಲಿ ಕೂಡ ಪ್ರಥಮ ದರ್ಜೆ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯಲ್ಲಿ ಪಾಸಾಗಿರಬೇಕು. ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಏಪ್ರಿಲ್ 1, 2025 ನಮಗೆ ಅಪ್ಲಿಕೇಶನ್ ಹಾಕಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲು RAC ವೆಬ್ಸೈಟ್ನಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಪೋಸ್ಟ್ ವೈಸ್ ಸಪ್ರೇಟ್ ಫಾರ್ ರಿಜಿಸ್ಟ್ರೇಷನ್ ಇರ್ತದೆ. ಮತ್ತು ಏಜ್ ಲಿಮಿಟ್ ಬಗ್ಗೆ ನೋಡೋಣ. ಈಗ ಏಜ್ ಲಿಮಿಟ್ ಬಂದುಬಿಟ್ಟು ಫಾರ್ ಪ್ರಾಜೆಕ್ಟ್ ಸೈಂಟಿಸ್ಟ್ ನಾಟ್ ಎಕ್ಸ್ಟೀಡ್ 55 ವರ್ಷ. 55 ವರ್ಷ ಮೀರಬಾರ್ದು. ಮತ್ತು ಸೈಂಟಿಸ್ಟ್ ಡಿ ಒಳಗೆ 45 ವರ್ಷ ಮೀರಬಾರ್ದು. ಮತ್ತು ಸಿ ಒಳಗೆ 40 ವರ್ಷ ಮೀರಬಾರ್ದು. ಮತ್ತು ಬಿ ಬಂದುಬಿಟ್ಟು 35 ವರ್ಷ ಹೆಚ್ಚಿಗೆ ಹೋಗಿರಬಾರ್ದು. ಮತ್ತು ಏಜ್ ರಿಲ್ಯಾಕ್ಸನ್ ಅಪ್ ಟು 10 ಇಯರ್ಸ್ 10 ವರ್ಷಗಳ PW ಕ್ಯಾಂಡಿಡೇಟ್. ಮತ್ತು 5 ವರ್ಷ ಸಿವಿಲ್ ಸೆಂಟರ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಇದರಲ್ಲಿ ಏಜ್ ರಿಲ್ಯಾಕ್ಸನ್ ಕೊಟ್ಟಿರ್ತಾರೆ. ಇನ್ನು ನ್ಯಾಷನಾಲಿಟಿ ನೋಡೋಣ. ನ್ಯಾಷನಾಲಿಟಿ ಭಾರತೀಯ ವ್ಯಕ್ತಿಗಳು ಮಾತ್ರ ಅಪ್ಲೈ ಮಾಡ್ಬೋದು. ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಫೀ ಜನರಲ್, OBC, EWS ಮೇಲ್ ಕ್ಯಾಂಡಿಡೇಟ್ಗೆ 100 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ. ಮತ್ತು ಯಾರ್ಯಾರಿಗೆ ಅಪ್ಲಿಕೇಶನ್ ಫೀ ಇರೋಂಗಿಲ್ಲ ಅಂದರೆ SC, ST, ದಿವ್ಯಾಂಗ ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಫೀ ಇರುವುದಿಲ್ಲ. ಒಮ್ಮೆ ನೀವು ಫೀಯನ್ನು ಪೇ ಮಾಡಿದರೆ ನಿಮಗೆ ಯಾವುದೇ ರೀತಿ ಫೀ ಮರಳಿ ಬರುವುದಿಲ್ಲ. ಮತ್ತು ಎಷ್ಟು ಪೋಸ್ಟಿಗೆ ಎಷ್ಟೆಷ್ಟು ಕ್ಯಾಂಡಿಡೇಟ್ನ ತೆಗೆದುಕೊತಾರೆ ನೋಡ್ರಿ. ಶಾರ್ಟ್ ಲಿಸ್ಟ್ಗೆ ಪ್ರಿಲಿಮಿನರಿ ಆನ್ಲೈನ್ ಇಂಟರ್ವ್ಯೂ ಒಳಗೆ ಒಂದು ಪೋಸ್ಟಿಗೆ 24 ಕ್ಯಾಂಡಿಡೇಟ್ಸ್ ಇರ್ತಾರೆ. ಮತ್ತು 2-3 ಪೋಸ್ಟ್ಗೆ 48 ಕ್ಯಾಂಡಿಡೇಟ್ಸ. ಮತ್ತು 4 ಪೋಸ್ಟ್ಗೆ ಏನಿರ್ತವೆ 72 ಅಭ್ಯರ್ಥಿಗಳು ಇರ್ತವೆ. ಮತ್ತು 7-9 ಹುದ್ದೆಗೆ 96 ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು 10 ಪೋಸ್ಟ್ಗೆ ಇದ್ದು 10 ಪೋಸ್ಟ್ ಮ್ಯಾಗಿದ್ದು ಅಂದರೆ ಅವಕ್ಕೆ 100 ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಫೈನಲ್ ಪರ್ಸ್ನಲ್ ಇಂಟರ್ವ್ಯೂ ಒಳಗೆ ಸೆಲೆಕ್ಟ್ ಆಗೋದು. ಶಾರ್ಟ್ ಲಿಸ್ಟಿಗೆ 1 ಪೋಸ್ಟಿಗೆ 12 ಅಭ್ಯರ್ಥಿನಿಗೆ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು 2-3 ಪೋಸ್ಟಿಗೆ 24 ಅಭ್ಯರ್ಥಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು 4 ಪೋಸ್ಟ್ಗಳಿಗೆ 36 ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. 7-9 ಪೋಸ್ಟ್ಗಳಿಗೆ 48 ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಮತ್ತು 10 ಪೋಸ್ಟ್ ಮ್ಯಾಗಿದ್ದು ಅಂದ್ರೆ 50 ಕ್ಯಾಂಡಿಡೇಟ್ಸನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇದು ಫೈನಲ್ ಶಾರ್ಟ್ ಲಿಸ್ಟ್ ಆಗಿರ್ತದೆ. ಇಲ್ಲಿ ನೋಡ್ರಿ, ಸೆಲೆಕ್ಷನ್ ಪ್ರೊಸೆಸ್ ಒಳಗೆ ಮೇನ್ ಇರೋದು ಕ್ವಾಲಿಫೈಯಿಂಗ್ ಏನಿರ್ತಂದ್ರೆ
ಪರ್ಸ್ನಲ್ ಇಂಟರ್ವ್ಯೂ ಕ್ಯಾಂಡಿಡೇಟ್ ಅಭ್ಯರ್ಥಿ ಎಷ್ಟು ತೊಗೊಂಡ್ರೆ ಮಾರ್ಕ್ಸ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅನ್ರಿಸಲ್ಡ್ 70% ಇರಬೇಕು ಮತ್ತು ರಿಸಲ್ಟ್ ಪರ್ಸನ್ಗೆ 60% ಅಭ್ಯರ್ಥಿದ ಮಾರ್ಕ್ಸನ್ನು ತೆಗೆದುಕೊಂಡಿರ್ಬೇಕು. ಮತ್ತು ಕ್ಲೋಸಿಂಗ್ ಡೇಟ್ ನೋಡಿರಿ ಏಪ್ರಿಲ್ 1, 2025 ಡಾಕ್ಯುಮೆಂಟ್ಸ್ ಏನಂತಾರೆ ಡೇಟ್ ಆಫ್ ಬರ್ತ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ ಮತ್ತು ಫೋಟೋಗ್ರಾಫಿ ಇರ್ಬೇಕು ಮತ್ತು ಸ್ಕ್ಯಾನ್ ಮಾಡೋದು ಸಿಗ್ನೇಚರ. ಮತ್ತು ನೀವೇನಾದರೂ ಎಸೆನ್ಷಿಯಲ್ ಹೆಚ್ಚುವರಿ ವಿದ್ಯಾರ್ಹತೆಯನ್ನು ಹೊಂದಿದ್ರೆ ಅದರ ಮಾರ್ಕ್ಸ್ ಕಾರ್ಡ ಮತ್ತು CCA ಡಿಕ್ಲೇರೇಷನ್ ಅಪ್ಲಿಕೇಶನ್ ಇರ್ಬೇಕು. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ರೀತಿ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.